ಆತ್ಮೀಯರೇ ನಮಸ್ಕಾರ. ಹೇಗಿದ್ದೀರಿ ನೋಡಿ? ಈಗ ಎಲ್ರಿಗೂ ಇರೋದು ಒಂದೇ ಕುತೂಹಲ. ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಒಟ್ಟು ಎಷ್ಟು ಸೀಟ್ ಗೆಲ್ಲುತ್ತೆ, ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಅಥವಾ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ ಎಷ್ಟು ಗೆಲ್ಲುತ್ತೆ, ಹಾಗೂ ಕಾಂಗ್ರೆಸ್ ಒಳಗೊಂಡಿರುವಂತಹ INDIA ಮೈತ್ರಿಕೂಟ ಎಷ್ಟು ಗೆಲ್ಲುತ್ತೆ. ಇದು ಸಹಜವಾದ ಕುತೂಹಲ. ಜೊತೆಗೆ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳು ಆಯಾ ರಾಜ್ಯಗಳಲ್ಲಿ ಎಷ್ಟೆಷ್ಟು ಸೀಟ್ಗಳನ್ನ ಗೆಲ್ಲಬಹುದು ಅನ್ನುವಂಥ ಕ್ಯಾಲ್ಕುಲೇಷನ್ ಸಹಜವಾಗಿ ನಡೀತಾ ಇದೆ. ನೋಡಿ, ಇಲ್ಲಿವರೆಗೂ ಈಗ 5 ಹಂತದ ಚುನಾವಣೆ ನಡೆದಿದೆ. 5 ಹಂತಗಳಿಂದ ಒಟ್ಟು 429 ಕ್ಷೇತ್ರಗಳಿಗೆ ಚುನಾವಣೆ ಆಗಿದೆ. ನಾವು ನೀವೆಲ್ಲ 26ನೇ ತಾರೀಕು ಏಪ್ರಿಲ್ ಹಾಗೂ ಮೇ 7ನೇ ತಾರೀಕು ಚುನಾವಣೆಗೆ ಮತದಾನ ಮಾಡಿದ್ದು ಆಯಿತು. ಇನ್ನು ದೇಶಾದ್ಯಂತ ನೋಡೋದಾದ್ರೆ ಇನ್ನು 2 ಹಂತದ ಚುನಾವಣೆ ಉಳಿದಿದೆ. ಇದೇ ಮೇ 25ನೇ ತಾರೀಕು 6ನೇ ಹಂತದ ಚುನಾವಣೆ ನಡೆಯುತ್ತೆ, ಹಾಗೂ ಜೂನ್ 1ನೇ ತಾರೀಕು ಕೊನೆ ಹಂತ ಅಂದ್ರೆ 7ನೇ ಹಂತದ ಚುನಾವಣೆ ನಡೆಯುತ್ತೆ. ಈ 2 ಹಂತಗಳು, ಮುಂದಿನ 2 ಹಂತಗಳಲ್ಲಿ 57 ಕ್ಷೇತ್ರ ಹಾಗೂ 57 ಕ್ಷೇತ್ರಕ್ಕೆ ಚುನಾವಣೆ ನಡೆಯುತ್ತೆ. ಅಂದ್ರೆ ಒಟ್ಟು 114 ಕ್ಷೇತ್ರದ ಮತದಾನ ಬಾಕಿ ಇದೆ ಅನ್ನುವಂಥದ್ದು. ಸರಿ, ಹಾಗಾದ್ರೆ ಒಟ್ಟು 543 ಕ್ಷೇತ್ರಗಳ ಪೈಕಿ ಬಿಜೆಪಿ ಎಷ್ಟು ಗೆಲ್ಲುತ್ತೆ, ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಮೈತ್ರಿಕೂಟಗಳು ಎಷ್ಟು ಸ್ಥಾನಗಳನ್ನ ಗಳಿಸ್ತವೆ? ಈ ಸ್ಟೋರಿಲಿ ನಾನು ನಿಮಗೆ ಪಕ್ಕಾ ನಂಬರ್ಸ್ನ ಹೇಳ್ತೇನೆ. ಎಷ್ಟು ಸ್ಥಾನವನ್ನ ಯಾವ ಪಕ್ಷ ಗೆಲ್ಲುತ್ತೆ, ಹ್ಯಾಗ್ ಗೆಲ್ಲುತ್ತೆ, ಏನು ಸ್ಟ್ರಾಟಜಿ ವರ್ಕ್ ಆಗಿದೆ ನಿಮಗೆ ಕ್ಲಿಯರ್ ಆಗಿ ವಿವರಿಸ್ತೀನಿ. ನೋಡಿ, ಎಷ್ಟು ಸ್ಥಾನ ಗಳಿಸ್ತಾರೆ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ರೀತಿಯ ಒಪಿನಿಯನ್ ಇದೆ. ಆದ್ರೆ ನಾನು ಮೊದಲು ನಿಮಗೆ ಎಕ್ಸ್ಪರ್ಟ್ಸ್ ಒಪಿನಿಯನ್ನ ಮುಂದಿಟ್ಬಿಡ್ತೀನಿ. ನೋಡಿ, ಮೊದಲನೇದಾಗಿ ಈ ಸೀಟ್ಗಳ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಸೆಟ್ ಮಾಡಿದ ಅಜೆಂಡಾ ಏನು? ಬಿಜೆಪಿ ಗುರಿ ಇದ್ದಿದ್ದು 370 ಸ್ಥಾನಗಳನ್ನ ನಾವು ಏಕಾಂಗಿಯಾಗಿ ಗೆಲ್ಲಬೇಕು ಅಂತ. ಹಾಗೆ NDA ಗುರಿ ಹಾಕೊಂಡಿದ್ದು 400 ಪಾರ್, ಅಂದ್ರೆ 400 ಸ್ಥಾನಗಳನ್ನೂ ಮೀರಿ ನಾವು ಗೆಲುವನ್ನ ಸಾಧಿಸಬೇಕು ಅನ್ನುವಂಥ ಗುರಿ ಹಾಕೊಂಡು ಹೋದ್ರು. ಅದನ್ನೇ ಅವ್ರು ಅಜೆಂಡಾ ಮಾಡ್ಕೊಂಡ್ರು. ಅದೇ ಚರ್ಚೆ ಆಗೋ ಹಾಗೆ ನೋಡ್ಕೊಂಡ್ರು. ಅದೇ ಅವ್ರಿಗೆ ಅಡ್ವಾಂಟೇಜ್ ಆಗಿದ್ದು. ಅದು ಬಹಳ ದೊಡ್ಡ ಅಡ್ವಾಂಟೇಜ್ ಆಯ್ತು ಅವ್ರಿಗೆ. ಯಾಕಂದ್ರೆ ಈ ಬಾರಿ ಎಲ್ಲೂ ಕೂಡ ಬಹುಮತದ ನಂಬರ್ ಬಗ್ಗೆ ಚರ್ಚೆನೇ ಆಗಲಿಲ್ಲ. ಎಷ್ಟು ಬಹುಮತದ ನಂಬರ್? 272 ಪ್ಲಸ್. 272ಕ್ಕಿಂತ ಜಾಸ್ತಿ ಯಾರು ಗೆಲ್ತಾರೋ ಅವರು ಕೇಂದ್ರದಲ್ಲಿ ಅಧಿಕಾರ ಮಾಡುವಷ್ಟು ಸ್ಥಾನವನ್ನ ಗಳಿಸಿದ್ದಾರೆ ಅಂತ ಅರ್ಥ. ಆದ್ರೆ ಆ ನಂಬರ್ ಚರ್ಚೆಗೆ ಬರಲಿಲ್ಲ ಈ ಬಾರಿ. ಯಾರು ಅದ್ರ ಬಗ್ಗೆ ಡಿಸ್ಕಷನ್ನೇ ಮಾಡಲಿಲ್ಲ. ಬಿಜೆಪಿ 370 ಗೆಲ್ಲುತ್ತಾ ಇಲ್ವಾ, NDA 400 ಪಾರ್ ಮಾಡುತ್ತಾ ಇಲ್ವಾ, ಆಗಲ್ಲ, ಅಷ್ಟೊಂದೆಲ್ಲ 400 ಸೀಟೆಲ್ಲ ಎಲ್ಲಿ ಗೆಲ್ಲಕ್ಕಾಗುತ್ತೆ, ಇದೇ ಚರ್ಚೆ ಆಗ್ತಾ ಹೋಯ್ತು ವಿನಃ ಬಿಜೆಪಿ 272 ಗೆಲ್ಲುತ್ತಾ ಇಲ್ವಾ ಅದು ಚರ್ಚೆಗೆ ಬರಲಿಲ್ಲ. ಒಂದ್ ರೀತಿ ಯಾವ ರೀತಿ ಇತ್ತು ಅಂದ್ರೆ, ಬಹುಮತ ಇಲ್ಲಿ ಪ್ರಶ್ನೆನೇ ಅಲ್ಲ, ಬಹುಮತ ಹೆಂಗಿದ್ರು ಪಡೆದೇ ಪಡಿತಾರೆ ಅನ್ನೋ ಲೆವೆಲ್ಗೆ ಬಿಜೆಪಿ ಅವರು ಅಜೆಂಡಾನ ಸೆಟ್ ಮಾಡಿದ್ರು. ಇದನ್ನ ಹೇಳಿದ ಪ್ರಶಾಂತ್ ಕಿಶೋರ್, ಯಾರು ಎಲೆಕ್ಷನ್ ಎಕ್ಸ್ಪರ್ಟ್ ಇದ್ದಾರೆ, ಚುನಾವಣಾ ರಣತಂತ್ರಗಾರ, ಅವ್ರು ಹೇಳ್ತಾರೆ, ನೋ ಡೌಟ್ ಕಳೆದ ಬಾರಿ 2019ರಲ್ಲಿ ಬಿಜೆಪಿ 303 ಸ್ಥಾನಗಳನ್ನ ಗಳಿಸಿತ್ತು. ಈ ಬಾರಿ ಕೂಡ ಅದರ ಆಸುಪಾಸಿನಲ್ಲೇ ಬಿಜೆಪಿಯ ಅಂಕಿ ಸಂಖ್ಯೆ ಇರುತ್ತೆ. ಅಂದ್ರೆ 303ಕ್ಕಿಂತ ಒಂದು 10 ಜಾಸ್ತಿ ಗೆಲ್ಬಹುದು ಅಥವಾ 10 ಕಡಿಮೆ ಗೆಲ್ಬಹುದು. ಅಂದರೆ ಬಿಜೆಪಿ ಬಹುಮತ ಪಡೆಯೋದು ಗ್ಯಾರಂಟಿ ಅನ್ನುವ ಅರ್ಥದಲ್ಲಿ ಪ್ರಶಾಂತ್ ಕಿಶೋರ್ ಮಾತನಾಡಿದ್ದಾರೆ. ಅಲ್ಲಿಗೆ ಪ್ರಶಾಂತ್ ಕಿಶೋರ್ ಪ್ರಕಾರ ಒಂದಂತೂ ಕ್ಲಿಯರ್ ಆಯ್ತು, ಬಿಜೆಪಿಯೇ ಅಧಿಕಾರಕ್ಕೆ ಬರುತ್ತೆ, ಮೋದಿಯವರೇ ಪ್ರಧಾನಿ ಆಗ್ತಾರೆ, NDA ಮತ್ತೆ ಕೇಂದ್ರದಲ್ಲಿ ಸರ್ಕಾರವನ್ನು ರಚಿಸುತ್ತೆ. ಆದ್ರೆ ಪ್ರಶ್ನೆ ಇರೋದಿಷ್ಟೇ, 303ರ ಆಸುಪಾಸು ಅಂದ್ರೆ 10 ಸೀಟ್ ಜಾಸ್ತಿ ಆಗುತ್ತಾ, 10 ಸೀಟ್ ಕಡಿಮೆ ಆಗುತ್ತಾ, ಇಷ್ಟೇ ಈಗ ಡಿಬೇಟ್ ಆಗ್ಬೇಕಾಗಿರೋದು ಅನ್ನೋದು ಪ್ರಶಾಂತ್ ಕಿಶೋರ್ ಅವರ ಅಭಿಪ್ರಾಯ. ನೋಡಿ, ಇದಕ್ಕೆ ತದ್ವಿರುದ್ಧವಾಗಿ ಕಾಂಗ್ರೆಸ್ ಎಂತ ಪರಿಸ್ಥಿತಿಗೆ ಬಂದು ನಿಲ್ತು ಅಂದ್ರೆ, ಅವರು ಬೇಸಿಕಲಿ ಬಹುಮತಕ್ಕೆ ಬೇಕಾದಷ್ಟು ಸ್ಥಾನಗಳಲ್ಲಿ ಸ್ಪರ್ಧೆನೇ ಮಾಡಲಿಲ್ಲ. 272 ಸ್ಥಾನಗಳಲ್ಲಿ ಅವ್ರು ಸ್ಪರ್ಧೆನೇ ಮಾಡಲಿಲ್ಲ. ಅದು ಅವರಿಗೆ ಬಹಳ ದೊಡ್ಡ ಹಿನ್ನಡೆ ಆಯ್ತು. ಅವ್ರು ಸ್ಪರ್ಧೆ ಮಾಡಿದ್ದೆ 230 ಸೀಟಲ್ಲಿ. ಹೀಗಿರುವಾಗ ಕಾಂಗ್ರೆಸ್ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಿರುವಾಗ ಅವ್ರು ಕೊಡ್ತಾ ಇರೋ ಗ್ಯಾರಂಟಿನೆಲ್ಲ ಹೇಗೆ ಪೂರೈಸ್ತಾರೆ ಅನ್ನೋ ಚರ್ಚೆಗೆ ಬಂತು. ಈಗ ಹೇಳ್ತಿದಾರಲ್ಲ ಅವರು, ಮಹಿಳೆಯರಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ನಾವು ಕೊಡ್ತೀವಿ, ಈ ರೀತಿಯ ಗ್ಯಾರಂಟಿ ಎಲ್ಲ ಅನೌನ್ಸ್ ಮಾಡ್ತಿದಾರಲ್ಲ. ಕಾಂಗ್ರೆಸ್ ಏಕಾಂಗಿಯಾಗಿ ಅಧಿಕಾರಕ್ಕೆ ಬಾರದೇ ಇದ್ದ ಮೇಲೆ ಕಾಂಗ್ರೆಸ್ ಏಕಾಂಗಿಯಾಗಿ ಪ್ರಕಟಿಸಿರುವಂತಹ ಈ ಪ್ರಣಾಳಿಕೆ ಜಾರಿಗೆ ಬರೋದು ಹೇಗೆ? ಇದು ಸಹಜವಾಗಿ ಚರ್ಚೆ ಆಗ್ತಾ ಹೋಯ್ತು. ಇದು ಸಹಜವಾಗಿ ಕಾಂಗ್ರೆಸ್ಗೆ ಡಿಸ್ಅಡ್ವಾಂಟೇಜ್ ಆಯ್ತು, ಹಾಗೂ ಬಿಜೆಪಿ NDAಗೆ ಅಡ್ವಾಂಟೇಜ್ ಆಯ್ತು. ನೋಡಿ, ಪ್ರಶಾಂತ್ ಕಿಶೋರ್ ಅವರು ಒಟ್ಟು 7 ಹಂತಗಳಿಂದ ಬಿಜೆಪಿ 303ರ ಆಸುಪಾಸಿನಷ್ಟೇ ಸೀಟನ್ನ ಪಡೆಯುತ್ತೆ ಅಂತ ಅವ್ರು ಹೇಳಿರುವಂಥದ್ದು. ನೋಡಿ, ಈ ಚುನಾವಣೆ ಹೆಂಗಾಯ್ತು ಅಂದ್ರೆ, ಬಿಜೆಪಿನೇ ಗೆಲ್ಲೋದು, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದವ್ರೆ, ಮೋದಿ ಬಿಟ್ರೆ ಇನ್ನೊಬ್ರಿಲ್ಲ. ಆದ್ರೆ 370 ಬರಲ್ಲಪ್ಪ, 350 ಎಲ್ಲ ದಾಟಕ್ಕಾಗಲ್ಲ, NDA 400 ಪಾರ್ ಎಲ್ಲಿ ಮಾಡುತ್ತೆ, ಏನು 350 ಹತ್ರ ಹೋಗ್ಬಿಟ್ರೆ ಅದು ಬಹಳ ದೊಡ್ಡದು, 300 ಕ್ರಾಸ್ ಮಾಡ್ಬೋದು, ಆದ್ರೆ 350 ದಾಟ್ತಾರ, 370 ದಾಟ್ತಾರ, ಇದೇ ಚರ್ಚೆಯ ಕೇಂದ್ರಬಿಂದು.
ಇದೇ ಅವರಿಗೆ ಅಡ್ವಾಂಟೇಜ್ ಆಗಿತ್ತು, ಮತ್ತೆ ಇದೇ ಬಿಜೆಪಿಗೆ ಅಡ್ವಾಂಟೇಜ್ ಆಯಿತು. ಮತ್ತೆ ನೋಡಿ, ಅಮಿತ್ ಶಾ ಅವರು ಪ್ರತಿಯೊಂದು ಹಂತದ ಚುನಾವಣೆ ಆದ ಕೂಡಲೇ ನಾವು ಎಷ್ಟು ಸೀಟ್ ಗೆಲ್ತೀವಿ ಅಂತ ಲೆಕ್ಕ ಹೇಳ್ತಾ ಹೋದ್ರು. ಮೊನ್ನೆ 5ನೇ ಹಂತದ ಚುನಾವಣೆ ಆಯ್ತಲ್ಲ, ಅದಾದ ಕೂಡಲೇ ಅವರಿಗೆ ಕ್ಲೈಮ್ ಮಾಡಿದ್ದಾರೆ, ನಾವು 310 ಸ್ಥಾನಗಳನ್ನ ಈಗಾಗಲೇ ಗೆದ್ದಿದ್ದೇವೆ ಅಂತ ಹೇಳ್ತಿದ್ದಾರೆ. ಒಟ್ಟು 429 ಸ್ಥಾನಗಳಿಗೆ ಈಗಾಗಲೇ ಚುನಾವಣೆ ಆಗಿದೆ. ಅದರಲ್ಲಿ 310 ಸ್ಥಾನಗಳನ್ನ ನಾವು ಗೆದ್ದಿದ್ದೀವಿ ಈಗಾಗಲೇ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಆ ಕಡೆ ರಾಹುಲ್ ಗಾಂಧಿ ಏನಂದ್ರು, ಇಲ್ಲ ಬಿಜೆಪಿ ಈ ಸತಿ 150 ಸೀಟು ಗೆಲ್ಲಲ್ಲ ಅಂದ್ರು. ಅಖಿಲೇಶ್ ಯಾದವ್ ನಿನ್ನೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಿಜೆಪಿ 140 ಸೀಟು ಗೆಲ್ಲಲ್ಲ ಅಂತ ಹೇಳಿದ್ರು. ಅಂದ್ರೆ ಇವೆಲ್ಲವೂ ಕೂಡ ರಾಜಕೀಯವಾಗಿ ಅಮಿತ್ ಶಾ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಅಖಿಲೇಶ್ ಯಾದವ್ ಆಗಿರ್ಬೋದು, ರಾಜಕೀಯವಾಗಿ ಹೇಳ್ತಾ ಹೋಗ್ತಾರೆ. ಆದ್ರೆ ರಾಜಕೀಯ ಹೇಳಿಕೆಗಳು ಏನೇ ಇರಲಿ, ಒಂದಂತೂ ಸ್ಪಷ್ಟ, ಬಿಜೆಪಿ ಮೇಲ್ನೋಟಕ್ಕೆ ಒಂದು ಅಡ್ವಾಂಟೇಜಿಯಸ್ ಪೊಸಿಷನ್ ಇದೆ. ಬಿಕಾಸ್ ಅವ್ರು ಸೆಟ್ ಮಾಡಿದಂತ ಅಜೆಂಡಾ, ಅವರು 400 ಪಾರ್ ಅಂತ ಗುರಿ ಹಾಕೊಂಡಿದ್ದು, 370 ಸ್ಥಾನಗಳನ್ನ ಏಕಾಂಗಿಯಾಗಿ ಗೆಲ್ತೇವೆ ಅನ್ನುವಂತ ಅಗ್ರೆಸಿವ್ ಮೋಡ್ ಅಲ್ಲಿ ಹೋಗಿದ್ದು, ಇವೆಲ್ಲವೂ ಕೂಡ ಅವರಿಗೆ ಅಡ್ವಾಂಟೇಜ್ ಆಗಿದೆ. ಹೀಗಾಗಿ ಬಹುತೇಕರು ಪ್ರಧಾನಿ ಆಗೋದು ಮೋದಿನೇ, ಸೀಟ್ ಬರುತ್ತೆ ಅನ್ನೋದಷ್ಟೇ ನಮಗೆ ಕುತೂಹಲ ಅನ್ನೋ ಚರ್ಚೆಯಲ್ಲಿ ತೊಡಗಿಕೊಂಡಿದ್ದಾರೆ. ಸೊ ನೋ ಡೌಟ್ ಬಿಜೆಪಿ ಇಸ್ ಅಹೆಡ್, ಬಿಜೆಪಿ ಇಸ್ ಇನ್ ಅಡ್ವಾಂಟೇಜಿಯಸ್ ಪೊಸಿಷನ್. ಎಷ್ಟು ಸ್ಥಾನ ಪಡೆಯುತ್ತೆ ಅದು ಮುಂದೆ ಗೊತ್ತಾಗುತ್ತೆ. ಅವ್ರು ಕ್ಲೈಮ್ ಮಾಡ್ತಿರೋದಕ್ಕಿಂತ 10-20 ಕಡಿಮೆ ಆಗ್ಬೋದು, 10-20 ಜಾಸ್ತಿ ಆಗ್ಬೋದು. ಹಂಗಾದ್ರೂ ಕೂಡ ಸರಳ ಬಹುಮತ ಕೊರತೆ ಆಗೋದಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಈ ಕಡೆ ಕಾಂಗ್ರೆಸ್ ಸರಳ ಬಹುಮತ ಪಡೆಯುತ್ತೆ ಅಂತ ಹೇಳಲಿಕ್ಕೆ ಅವಕಾಶವೇ ಇಲ್ವಲ್ಲ, ಯಾಕಂದ್ರೆ ಅವರಷ್ಟು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನೇ ಮಾಡಿಲ್ಲ. ಹೀಗಿರುವಾಗ ಅವ್ರು ಸರಳ ಬಹುಮತ ಪಡಿತಾರಂತಲೇ ಹೇಗೆ ಹೇಳ್ಬೋದು? ಮತ್ ನೋಡಿ, ಅವರೆಲ್ಲಾದ್ರೂ ನಾವು 300ಕ್ಕಿಂತ ಜಾಸ್ತಿ ಪಡಿತೀವಿ, ಹೋಗ್ಲಿ INDA ಒಕ್ಕೂಟ ನಾವು 300ಕ್ಕಿಂತ ಹೆಚ್ಚು ಪಡಿತೀವಿ ಅಂತ ಹೇಳ್ತಿದಾರ? ಇಲ್ಲ, ಅವರು ಬಿಜೆಪಿ 150 ಪಡೆಯಲ್ಲ, ಅವರು ಬಿಜೆಪಿ 150 ಸೀಟು ತಗೊಳ್ಳಲ್ಲ, ಬಿಜೆಪಿ 140 ಸೀಟು ತಗೊಳ್ಳಲ್ಲ ಅಂತ ಬಿಜೆಪಿ ಎಷ್ಟು ಸೀಟ್ ತಗೊಳುತ್ತೆ ತಗೊಳ್ಳಲ್ಲ ಅನ್ನೋದನ್ನೇ ಚರ್ಚೆ ಮಾಡ್ತಿದ್ದಾರೆ ವಿನಃ ನಾವೆಷ್ಟು ತಗೋತೀವಿ ಅನ್ನೋ ಚರ್ಚೆಗೆ ಅವ್ರು ಇಡ್ತಾ ಇಲ್ಲ. ಯಾಕಂದ್ರೆ ಅವರು ಬಹುಮತಕ್ಕೆ ಬೇಕಾದಷ್ಟು ಸ್ಥಾನಗಳಲ್ಲಿ ಸ್ಪರ್ಧೆನೇ ಮಾಡದೇ ಇರೋದ್ರಿಂದ ಅವರು ಆ ಚರ್ಚೆಗೆ ಇಳಿಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ನಿಮ್ಮ ಪ್ರಕಾರ ಬಿಜೆಪಿ ಈ ಬಾರಿ ಎಷ್ಟು ಸ್ಥಾನವನ್ನ ಪಡೆಯುತ್ತೆ? NDA ಒಕ್ಕೂಟ ಎಷ್ಟು ಸ್ಥಾನವನ್ನ ಪಡೆಯುತ್ತೆ? ಈ ಕಡೆ ಕಾಂಗ್ರೆಸ್ ಎಷ್ಟು ಸ್ಥಾನವನ್ನ ಪಡೆಯಬಹುದು? INDA ಒಕ್ಕೂಟ ಎಷ್ಟು ಸ್ಥಾನವನ್ನ ಪಡೆಯಬಹುದು? ನಿಮ್ಮ ನಂಬರ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.